स्वागत है आपका बी न्यूज नेशन में। मैं हूं आबिद हुसैन शेख। मराठा समाज और कन्नड़ा संगठनों की मांग, ना हो महात्माओं का अपमान। पिछले दिनों कर्नाटक और महाराष्ट्र सरहदी विवाद के चलते इन दिनों दोनों राज्य महाराष्ट्र में कन्नड़ा ध्वज और बेलगाम में संगोली रायण्ण की मूर्ति का अपमान, कर्नाटका के बेंगलुरु में छत्रपति शिवाजी महाराज की मूर्ति पर कालिक पोंछकर अपमान के चलते राज्यद्रोही समाज में अशांति फैलाने वाले समाजघातक शक्तियों और बदमाशों पर सख्त कार्रवाई की मांग करते हुए बीजापुर डीसी को सकल मराठा समाज और कन्नड़ा प्रगति पर संगठनों की ओर से एक ही मंच पर सद्भावना का संदेश देते हुए इस घटना की कड़ी निंदा की गई। विश्वमान्य भारतीय चतुर चाणक्य वीर योध छत्रपति शिवाजी महाराजರು ಪ್ರಜಾದ್ರೋಹಿ ಮೊಘಲರ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡಿದ ಧೀಮಂತ ನಾಯಕ. ಅಂದು ಶಿವಾಜಿ ಮಹಾರಾಜರು ಮಾಡಿದ ಹೋರಾಟದ ಫಲವಾಗಿ ನಾವು ಇಂದು ದೇಶದಲ್ಲಿ ಅಡ್ಡಾಡುತ್ತಿದ್ದೇವೆ. ವೀರ ಶಿವಾಜಿ ಮಹಾರಾಜರು ಕೇವಲ ಮರಾಠರಿಗೆ ಸೀಮಿತರಲ್ಲ, ಮಹಾರಾಜರ ಆಡಳಿತ ಸೂತ್ರ सब ನೀವು ಹಿಂದೂರಲ್ಲ ಎಲ್ಲರೂ ಬರ್ತಾರೆ. संगोली रायण्ण के जगत ज्योति बसवेश्वर महाराज के, बाबा साहेब अंबेडकर के, वीर महाराणा प्रताप के, ಕಿತ್ತೂರು ರಾಣಿ ಚೆನ್ನಮ್ಮ के. ಕರ್ನಾಟಕದಲ್ಲಿ ಒಂದು ಗಡಿ ವಿಷಯ ಸಂಬಂಧಪಟ್ಟಂಗೆ ಕೆಲವೊಂದು ವಿಚ್ಛಿದ್ರಕಾರಿ ಸಂಘಟನೆಗಳು, ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಶಾಂತಿ ಕಾಪಾಡಬೇಕು, ರಾಷ್ಟ್ರದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ಹೇಗೆ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯಲ್ಲಿ ನಾವು ಮರಾಠ ಸಮಾಜ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಅನೇಕ ನಮ್ಮ ಹಿಂದೂ ಸಮಾಜದ ಮುಖಂಡರು ಕೂಡಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೆವು. ವಿಶೇಷವಾಗಿ ನಾವು ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರು ರಾಷ್ಟ್ರಪುರುಷರು, ಸಂಗೊಳ್ಳಿ ರಾಯಣ್ಣ ಕೂಡ ನಾಡಿಗಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಈ ಹೇಯ ಕೃತ್ಯ ಒಳಗೆ ಯಾರೇ ಪಾಲ್ಗೊಂಡಿದ್ರು ಕೂಡ ಆ ಸಂಘಟನೆಯವರು ಇರ್ಬೋದು, ಯಾರೇ ವ್ಯಕ್ತಿಗಳಿರ್ಬೋದು, ಅವರನ್ನು ಕೂಡಲೇ ತನಿಖೆ ಮಾಡಿ ಬಂಧಿಸಿ ಮುಂಬರುವ ದಿವಸ ಒಳಗೆ ಈ ರೀತಿ ನಮ್ಮ ರಾಷ್ಟ್ರಪುರುಷರಿರ್ಬೋದು, ಕನ್ನಡ ಧ್ವಜಕ್ಕಿರ್ಬೋದು ಅಪಮಾನಕರವಾದಂಥ ಕೃತ್ಯ ಮಾಡೋದ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಎಚ್ಚರಿಕೆ ಕೊಡ್ತೀನಿ. ಅದೇ ರೀತಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಹಿಂದೂಗಳಿರ್ಬೋದು, ಮರಾಠರಿರ್ಬೋದು, ಕುರುಬ ಸಮಾಜ ಇರ್ಬೋದು, ಎಲ್ಲರೂ ಕೂಡ ವಿಜಯಪುರದಿಂದ ಒಂದು ಸಂದೇಶವನ್ನು ರವಾನಿಸಿದ್ವಿ ಇವತ್ತು ರಾಜ್ಯಕ್ಕೆ. ನಾವೆಲ್ಲರೂ ಕೂಡ ಒಂದೇ, ಶಿವಾಜಿ ಮಹಾರಾಜರು ಬೇರೆ ಇಲ್ಲ, ಸಂಗೊಳ್ಳಿ ರಾಯಣ್ಣ ಬೇರೆ ಇಲ್ಲ, ಎಲ್ಲರೂ ಕೂಡ ದೇಶದ ಧರ್ಮಕ್ಕಾಗಿ ಹೋರಾಟ ಮಾಡಿದವರು. ಅದಕ್ಕೆ ಅಂಥ ಮಹಾಪುರುಷರ ಪ್ರತಿಮೆಗಳಿಗೆ ಅವಮಾನ ಆಗುವುದು ನಾವು ಖಂಡಿಸ್ತೇವೆ. ಇವತ್ತಿನ ದಿವಸ ಶಿವರುದ್ರ ಬಾಗಲಕೋಟೆ ಮಹಾರಾಷ್ಟ್ರ ಸದಾಗಿ ಹೋರಾಡಿಲ್ಲ ಅವರು. ಇವತ್ತು ದೇಶ ವಿದೇಶ, ಇವನ್ ವಿಯೆಟ್ನಾಂನಲ್ಲಿ ಕೂಡ ಅವರ ಪುತ್ಥಳಿ ಇದೆ. ಅಲ್ಲಿ ವಿಯೆಟ್ನಾಮಿನ ಪ್ರಧಾನಮಂತ್ರಿ ಅವರು ಸಾಯುವ ಹೊತ್ನ್ಯಾಗ ಅವ್ರು ಏನಪ್ಪ ಅಂತಂದ್ರೆ ಅವರ ಗೋರಿಯ ಮೇಲೆ ಮಾಳವ ಆಫ್ ಶಿವಾಜಿ ಮಹಾರಾಜ್, ಶಿವಾಜಿ ಮಹಾರಾಜರ ಸೇವಕ ಅಂತ ಬರ್ಸ್ಕೊಂಡಿದ್ದಾರೆ. ಇವತ್ತು ಆ ಮೂರ್ತಿ ಮತ್ತು ಆ ಇದೇನಪ್ಪ ಅಂತಂದ್ರೆ ಅಲ್ಲಿ ಇದೆ. ಅಂದರೆ ಅವರು ಸ್ಥಾನಕ್ಕೆ ಮೀರಿದವರು. 17ನೇ ಶತಮಾನದಲ್ಲಿ ಇವನ್ ಪ್ರತಿಭಟನೆ ಬಗ್ಗೆ ಹೇಳ್ರಿ ಸರ್. ಬ್ರಿಟಿಷ್ ಗೆಜೆಟ್ನಲ್ಲಿ ಕೂಡ ಅವರಿಗೆ ವಿಶ್ವ ಮಾನವರನ್ನುವಂಥದ್ದು ಇದು ಮಾಡಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಅವರಿಗೆ ಅವಮಾನ, ಅವ್ರಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಅವಮಾನ ಮಾಡ್ದಂಗೆ ಆಗುತ್ತೆ, ದೇಶಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅಷ್ಟೇ ಅಲ್ಲ, ರಾಜ್ಯದ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಅದಕ್ಕೆ ಧಕ್ಕೆ ಆಗುತ್ತೆ. ಕನ್ನಡ ಬಾವುಟವನ್ನು ಸುಟ್ಟಿರುವಂಥ ಕೋಲ್ಹಾಪುರ ಜಿಲ್ಲೆಯಲ್ಲಿ ನಡೆದಂಥ ಘಟನೆಯನ್ನು ಮುಂದಿಟ್ಟುಕೊಂಡು ಬೆಂಗಳೂರಿನಲ್ಲಿ ಸದಾಶಿವ ನಗರದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಸಿ ಬೆಳೆದವು. ಹಾಗೂ ಅದೇ ಮರುದಿನವೇ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಗೆ ಭಗ್ನಗೊಳಿಸಿರುವಂಥ ಕೃತ್ಯಗಳನ್ನು ಎಸಗಿರುವಂಥ ವ್ಯಕ್ತಿಗಳಿಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಂಥವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು.
ಅಂತ ಅದೇ ರೀತಿ ಅವರು ಪದೇ ಪದೇ ಏನು ಬೆಳಗಾವಿಯನ್ನು ಮುಂದಿಟ್ಟುಕೊಂಡು ಆಗಿರ್ಬೋದು, ಕರ್ನಾಟಕವನ್ನು ಮುಂದಿಟ್ಟುಕೊಂಡು ಆಗಿರ್ಬೋದು, ಪದೇ ಪದೇ ಮೇಲಿಂದ ಮೇಲೆ ಜಗಳಕ್ಕೆ ನಿಂತಂಥ MES ಸಂಘಟನೆಯನ್ನು ನಿಷೇಧಿಸಬೇಕಂತೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಸಂಗಮೇಶ್ ಯಾದವ್. फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया ऐप का नाम? बिगोस। इस ऐप के बारे में किसी को मत बताना। सुना आपने? किसी को मत बताना। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोजा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।